ಹ್ಯಾಪಿ ಇನ್ ದಟ್ ವೇಪಾ. ನನ್ನ VT ಬಂದ್ರೆ ಐ ಆಮ್ ಲುಕಿಂಗ್ ಡಿಫ್ರೆಂಟ್ ಇನ್ ಆಲ್ ದ ಫಿಲ್ಮ್ಸ್. ಓಕೆ. ಸೊ ಲ್ಯಾಂಡ್ ಲಾರ್ಡ್ ಅಲ್ಲಿ ನಿಂಗವ್ವ ಅಂತೂ ನನಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಸಾಲ್ಟ್ ಅಂಡ್ ಪೆಪ್ಪರ್ ನನಗೆ ಟ್ರೈ ಮಾಡಬೇಕು ಅಂತ. ವಾಟ್ ಮೇಡ್ ಯು ಟು ಸೇ ಓಕೆ ಟು ದಟ್ ಕ್ಯಾರೆಕ್ಟರ್ ಅಂತ ನಿಂಗವ್ವ? ಓಕೆ. ಅಂದ್ರೆ ಯಾಕೆ ಮಾಡಕ್ಕಾಗಲ್ಲ ಅಂತ ಕೆಲವ್ರು ಮಾತಾಡ್ತಿದ್ರಂತೆ. ಓಕೆ. ಹೆಂಗ್ ಮಾಡ್ತಾರೆ ಇವರು ಅಂತ ಕೆಲವರು. ನಮ್ಮ ನಿರ್ದೇಶಕರಿಗೆ ಇವ್ರು ಮಾಡತ್ತೆ, ಅವ್ರ ತಾಕತ್ತಿದೆ ಮಾಡೋದಕ್ಕೆ. ವಿ ಜಸ್ಟ್ ಹ್ಯಾವ್ ಟು ಗೋ ಅಂಡ್ ಅಪ್ರೋಚ್ ಹರ್ ಅನ್ನೋದು ಒಂದು ತಲೆಯಲ್ಲಿ ಇದ್ದಿದ್ದು ಅಷ್ಟೇ. ಸೊ ಪಾತ್ರ ಬರ್ದವ್ರಿಗೆ ಆ ನಂಬಿಕೆ ಅಂತ ಬಂದಾಗ, ಇನ್ನ ನಮ್ಮ ಹತ್ರ ಬಂದು ಅವ್ರು ನರೇಶನ್ ಕೊಟ್ಟಾಗ ಆ ಒಂದು ನಂಬಿಕೆನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರತ್ತೆ. ಆ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಸಿಗ್ತಿರೋಂಥ ಒಂದು ರಿವ್ಯೂಸ್ ಆಗಿರ್ಬೋದು, ಅಪ್ರಿಸಿಯೇಷನ್ ಆಗಿರ್ಬೋದು, ನಿಂಗವ್ವಗೆ ತುಂಬ ಖುಷಿ ಇದೆ ನನಗೆ. ಇನ್ಫ್ಯಾಕ್ಟ್ ಆ ಸಿನಿಮಾ ನರೇಶನ್ ತಗೊಂಡಾದ್ಮೇಲೆ ನಾನು ಇಬ್ಬರಿಗೆ ಕಾಲ್ ಮಾಡಿ ಹೇಳಿರೋದು. ಆ ಟೈಮಲ್ಲಿ ನಾನು ಕೂಲಿ ಮಾಡ್ತಿದ್ದೆ. ಸೊ ಫಸ್ಟ್ ಇಟ್ ವಾಸ್ ಫಾರ್ ದರ್ಶನ್ ಸರ್ದು ಕಾಟೇರ ಅವಾಗ ತಾನೇ ಆಗಿತ್ತು. ನಾನು ಇದೇ ತರ ಲುಕ್ಕಲ್ಲಿ ಬರ್ತೀನಿ ನಾನು ಇವಾಗ ನೆಕ್ಸ್ಟ್ ಅಂತ. ಸೊ ಕಾಟೇರನ ನಿಂಗವ್ವನ ನೋಡೋಣ ಅಂತ ಅವ್ರು ಅವಾಗಲೇ ಹೇಳಿದ್ರು. ಅದಾದ್ಮೇಲೆ ಲೋಕೇಶ್ ಕನಕರಾಜ್ ಅವ್ರಿಗೆ ಕೂಡ ಹೇಳಿದೆ ನಾನು. ಹಿ ವಾಸ್ ವೆರಿ ಎಕ್ಸೈಟೆಡ್. ಹಿ ಸೆಡ್ ದಿಸ್ ಇಸ್ ಹೌ ವಿ ಶುಡ್ ಸೆಲೆಕ್ಟ್ ದ ಕ್ಯಾರೆಕ್ಟರ್ಸ್ ಅಂತ.